ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮನೆಯಲ್ಲಿ ಮನೆ ಕಟ್ಟಬೇಕು ಅಂತ ಒಂದು 3 ಲಕ್ಷ ರೂಪಾಯಿ ನಗದು ಹಣವನ್ನು ಇಟ್ಕೊಂಡಿದ್ದಾರೆ, ಲಿಕ್ವಿಡ್ ಕ್ಯಾಶ್ ಅನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಹಸುಗಳ ಮೇಲೆ ಲೋನ್ ಮಾಡಿದ್ದಾರೆ, ಧರ್ಮಸ್ಥಳದಲ್ಲಿ ಲೋನ್ ಮಾಡಿದ್ದಾರೆ, ಎಲ್ಲ ಮಾಡಿ ನೋಡಿ ಅಲ್ಲೇ ಇದೆ ಅವ್ರದ್ದು ಹಸು ಶೆಡ್ ಎಲ್ಲ ಇದೆ. ಅದು ಹಸುಗಳನ್ನೇ ಮೈನು ಅವರು ಬದುಕಿನ ಆಧಾರವಾಗಿ ಇಟ್ಕೊಂಡು ಜೀವನ ಮಾಡಿಕೊಂಡು ಮನೆ ಕಟ್ಕೋಬೇಕಂತ ಪಾಯ ಎಲ್ಲ ಹಾಕಿ ರೆಡಿಯಾಗಿ ಇಟ್ಕೊಂಡಿದ್ದು. ಒಂದಷ್ಟ ಹಣವನ್ನ ಶೇಖರಣೆ ಮಾಡ್ಕೊಂಡು ಒಂದೇ ಸರಿ ಮನೆ ಕೆಲಸ ಮಾಡ್ಬೇಕಂತ ಇಟ್ಕೊಂಡಿರೋ ಹಣ ಎಲ್ಲ ಪೂರ್ತಿ ಸುಟ್ಟು ಕರ್ಕಲಾಗಿದೆ, ಬೂದಿ ಆಗಿದೆ ಹಣ. ಇದನ್ನೆಲ್ಲ ಯಾರು ತುಂಬ್ತಾರೆ? ಈಗ ನಮಗೆ ಸಮಾಜ ಕಲ್ಯಾಣ ಇಲಾಖೆನೆ ನಮ್ಗಾಗಿರೋಂಥ ನಷ್ಟಕ್ಕೆ ಒಂದು ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು, ನಮ್ಮೂರು ಬೇಸ್ಮಂಗ್ಲ. ಬೆಳಿಗ್ಗೆ ಮನೆಯಲ್ಲಿ ಊಟ ಮಾಡಬೇಕಾಗ್ತಾ ಇದ್ರೆ ರೂಮಲ್ಲಿ ಏನೋ ಬೆಂಕಿ ಬರ್ತಾ ಇತ್ತು. ಏನೋ ನೋಡೋಣ ಅಂತ ಹೋಗೋಕ್ಕಾಗಿಲ್ಲ, ನನ್ನ ಕೈಯಲ್ಲಿ ಹೊಗೆ ಜಾಸ್ತಿ. ಹಂಗಾಗಿ ಸಿಲಿಂಡರ್ಗಳೆಲ್ಲ ಇತ್ತು, ಅದೇನೋ ಸ್ವಲ್ಪ ಜೋಪಾನ ನೋಡಬೇಕಾಗಿತ್ತು. ಸಿಲಿಂಡರ್ಗೆಲ್ಲ ಎತ್ಕೊಂಡು ಆಚೆ ಇಟ್ಟಿದೆ, ಆಮೇಲೆ ಮೈನ್ ಸ್ವಿಚ್ ಎಲ್ಲ ಆಫ್ ಮಾಡಿದೆ. ಅದಕ್ಕಾಗಿ ಹೋಗೋಕ್ಕಾಗಿಲ್ಲ, ಬೆಂಕಿ ಎಲ್ಲ ಜಾಸ್ತಿ ಆಯಿತು, ಹೋಗೋಕ್ಕಾಗಿಲ್ಲ. ಹಾಗೆ ಮನೆಯಲ್ಲಿ ಸ್ವಲ್ಪ ಈ ಲೋನ್ ಮಾಡಿ ಮನೆ ಕಟ್ಟಬೇಕಂತ ಹೇಳ್ಬಿಟ್ಟು ಧರ್ಮಸ್ಥಳದಲ್ಲಿ ಒಂದು 3 ಲಕ್ಷ ಲೋನ್ ಮಾಡ್ಕೊಂಡಿದ್ದೆ. ಹಸುರ ಮೇಲೆ ಲೋನ್ 1.5 ಲಕ್ಷ ಮಾಡಿಕೊಂಡು ಬಂಗಾರಪೇಟೆ ಲೋನಲ್ಲಿ ಇಟ್ಕೊಂಡಿದ್ದೆ ಮನೆ ಕಟ್ಟಬೇಕಂತ ಹೇಳ್ಬಿಟ್ಟು. ಎಲ್ಲ ಈ ಥರ ಭತ್ತ ರಾಗಿ ಎಲ್ಲ ನಷ್ಟ ಆಗಿದೆ. ಒಡವೆ ಎಲ್ಲ ಒಂದು 2-3 ಲಕ್ಷ ಒಡವೆ ಹೋಯ್ತು, ಎಲ್ಲ ಸುತ್ತೋಗಿದೆ. ಮಾಲೀಕರಿಗೆ ಇದ್ರ ಬಗ್ಗೆ ಹೇಳಿದ್ದೀವಿ, ಈ ಬಿಲ್ಡಿಂಗಲ್ಲಿ ಸ್ವಲ್ಪ ವೈರಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅವರು ಖಾಲಿ ಮಾಡಿ ಅಂತ ಹೇಳ್ತಾರೆ. ಯಾರು ಮಾಲೀಕರು? ಓನರ್ ಅವರು ಇದೇ ಅವರು ಇರೋದು KGF. ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಿ ನೀವು? ನಾವು ಇದೊಂದು 8 ವರ್ಷ. ಅವಾಗಿಂದ ಈ ಸಮಸ್ಯೆ ಇದೆಯಾ? ಆಯಿತು. ಪೂರ್ತಿ ಬಿಲ್ಡಿಂಗ್ ಇದು ಎಲೆಕ್ಟ್ರಿಷಿಯನ್ ಪ್ರಾಬ್ಲಮ್ ಇದೆ. ಪೂರ್ತಿ ಬಿಲ್ಡಿಂಗು ಒಂದೇ ಮನೆ ಅಲ್ಲ, ನೀವು ಕೆಳಗೆ ಮನೆ ಆದ್ರೂ ಕೇಳ್ಬೋದು, ಪಕ್ಕದ ಮನೆ ಆದ್ರೂ ಕೇಳ್ಬೋದು. ಎಲ್ಲ ಮನೆಗಳಲ್ಲೂ ಎಲೆಕ್ಟ್ರಿಷಿಯನ್ ಪ್ರಾಬ್ಲಮ್ ಇದೆ. ಮತ್ತೆ ಮೇಲೆ ಕೂಡ ಪೂರ್ತಿ ಮನೆ ಸೋರಿಕೆ ಆಗತ್ತೆ. ಅದನ್ನ ಕೂಡ ಸರಿಪಡಿಸಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಮೇಲೆ ಶೀಟ್ಗಳಾಗ್ಬಿಟ್ಟು ಕವರ್ ಮಾಡಿಬಿಟ್ಟಿರ್ತಾರೆ. ಈಗ ಮೇಲೆಯಿಂದ ನೀರು ಬರೋದ್ರಿಂದ ಎಲ್ಲ ಒಂದು ಕಡೆ ನೀರು ಹೋಗಿ ಇದು ಕರೆಂಟ್ಗೆ ಇದಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಸಂಪೂರ್ಣ ಜವಾಬ್ದಾರಿ ಇದಕ್ಕೆ ಮಾಲೀಕರಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಮಾಲೀಕರು, ಯಾಕಂತಂದ್ರೆ ಅವರು ಸ್ವಲ್ಪ ಪ್ರಭಾವಿಗಳಿದ್ದಾರೆ, ಮತ್ತೆ ಅವರ ಕುಟುಂಬದವರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಒಂದು ಪ್ರಕರಣವನ್ನ ಬೇರೆ ಬೇರೆ ಹಂತಕ್ಕೆ ತಗೊಂಡೋಗಿ ಇವ್ರಿಗೆ ಯಾವುದೇ ಪರಿಹಾರಗಳು ಬರ್ದಿರಿ ಇವ್ರಿಗೆ ಅನ್ಯಾಯ ಆಗುವಂತ ಒಂದು ಚಾನ್ಸಸ್ ಇರೋದ್ರಿಂದ ನಾನು ಮುಂಚಿತವಾಗಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಿದ್ದೆ. ಅಧಿಕಾರಿಗಳಲ್ಲಿ ಕೂಡ ಅಷ್ಟೇನೆ. ಈಗಾಗಲೇ ಈ ಸ್ಥಳಕ್ಕೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ನಮ್ಮ ಬೇತ್ಮಂಗಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ಕೂಡ ಇಲ್ಲಿ ಬಂದು ಭೇಟಿ ಮಾಡಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿರ್ತಾರೆ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ವಿನು ಕಾರ್ತಿಕ್ ಅವರು ಕೂಡ ಬಂದು ನೋಡ್ಕೊಂಡು ಹೋಗಿರ್ತಾರೆ. ಇಲ್ಲಿನ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಯಾವ ಕಾರಣಕ್ಕೆ ಇದು ಅನಾಹುತ ಆಗಿದೆ ಅಂತ. ಬೇಕಿದ್ರೆ ನೀವು ಇದೇ ಬಿಲ್ಡಿಂಗ್ ಅಲ್ಲಿ ಬೇರೆ ಮನೆಗಳಲ್ಲಿರುವಂತವ್ರನ್ನ ಕೂಡ ಕೇಳಬಹುದು ಯಾವ ಸಮಸ್ಯೆಗಳಿದೆ ಬಿಲ್ಡಿಂಗ್ ಅಲ್ಲಿ ಅಂದ್ಬಿಟ್ಟು. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಮಾಲೀಕರು ಅವರೇ ದೂರನ್ನ ಕೊಡೋಕೆ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅವ್ರು ಹೋಗಿ ಏನ್ ದೂರು ಕೊಡ್ತಾರೋ ಗೊತ್ತಿಲ್ಲ, ಏನಂತ ಕೊಡ್ತಾರೆ. ನಾವಿರೋಂಥದ್ದು ಬಾಡಿಗೆ ಮನೆ, ನಮ್ಮ ಮೇಲೆ ಏನ್ ದೂರು ಕೊಡೋಕ್ಕಾಗತ್ತೆ? ಸೊ ಆ ಹಿನ್ನೆಲೆಯಲ್ಲಿ ಮಾಲೀಕರು ಸ್ವಲ್ಪ ಪ್ರಭಾವಿಗಳಾಗಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗದಿರೋ ಸಮಾಜ ಕಲ್ಯಾಣ ಇಲಾಖೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ನಮಗಾಗಿರುವಂಥ ಒಂದು ಅನಾಹುತ ಏನಿದೆ, ನಷ್ಟ ಏನಿದೆ, ಇದಕ್ಕೆ ಪರಿಹಾರವಾಗಿ ತುಂಬಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಬಂಧುಗಳು. ಮುಖ್ಯ ಕಾರಣ ಮಾಲೀಕರು ಅಂತೀರಾ? ಹೌದು, ಮಾಲೀಕರು ಈಗಾಗಲೇ ದೂರು ಅವರಿಗೆ ಸಮಸ್ಯೆ ಬಗ್ಗೆ ತಿಳಿಸ್ಬೇಕಾದ್ರೆ ಮಾಲೀಕರು ಇದ್ರ ಬಗ್ಗೆ ಆಕ್ಷನ್ ತಗೋಬೇಕಿತ್ತಲ್ವಾ? ಈಗ ಒಂದು ಬಾಡಿಗೆ ಮನೆಯಲ್ಲಿದ್ದಾಗ ಅದ್ರ ಮನೇಲಿ ಏನಾದರೂ ಸಮಸ್ಯೆ ಇದೆ, ಮೇಜರ್ ಪ್ರಾಬ್ಲಮ್ಸ್ ಇದ್ರೆ ಮಾಲೀಕರೇ ಅದನ್ನ ಸರಿಪಡಿಸ್ಬೇಕಾಗತ್ತೆ. ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಾವೇ ಮಾಡ್ಕೋಬಹುದು. ದೊಡ್ಡ ಸಮಸ್ಯೆಗಳಿದ್ದಾಗ ಯಾರು ಮಾಡ್ಬೇಕಾಗತ್ತೆ? ಅವ್ರು ಮಾಡ್ಬೇಕಾಗತ್ತೆ. ಅವ್ರು ಇಲ್ಲಿ ಬರೋದೇ ಇಲ್ಲ. ಏನಾದರೂ ಫೋನ್ ಮಾಡಿ, ಏನಕ್ಕ ಇಷ್ಟು ದಿನ ಆಯ್ತು ನಾವು ಈ ಸಮಸ್ಯೆ ಬಗ್ಗೆ ಹೇಳಿದ್ದೀವಿ ಅಂತಂದ್ರೆ ಖಾಲಿ ಮಾಡಿ ಅಂತಾರೆ. ಸೊ ಈ ರೀತಿ ಇರೋದ ಸಂದರ್ಭದಲ್ಲಿ ಅವರು ಬಂದು ಸಮಸ್ಯೆನ ಬಗೆಹರಿಸಿಲ್ಲ. ಆ ಬಗೆಹರಿದಿರೋ ಕಾರಣಕ್ಕೆ ಇಂಥ ಒಂದು ಅಗ್ನಿಯವಘಾತ ಆಗಿರೋದಕ್ಕೆ ಕಾರಣ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಶಿವಕುಮಾರಿ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ದೆ, ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳಿಗೆ. ಅವರು ಫೋನ್ ಅಟೆಂಡ್ ಮಾಡಿಲ್ಲ. ಮತ್ತೆ ಪಂಚಾಯತಿ PD ಅವರಿಗೆ ಫೋನ್ ಮಾಡಿದ್ದೆ, ಅವರು ಎಲ್ಲ ದಾಖಲೆ ಕೊಡಿ, ನಾವೇನೋ ಒಂದು ಮಾಡ್ತೀವಿ ಅಂದರು. ಆದರೆ ಈಗ ಆಡಳಿತಾಧಿಕಾರಿಗಳಾಗಿ ನಮ್ಮ ವೆಂಕಟೇಶಪ್ಪ ಸರ್ ಅವರು ಇರೋದ್ರಿಂದ ಅವ್ರಿಗೂ ಫೋನ್ ಮಾಡಿದ್ದೆ ನಾನು. ಅವರು ಮೀಟಿಂಗ್ ಕಾಲ್ ಯು ಬ್ಯಾಕ್ ಅಂತ ಮೆಸೇಜ್ ಮಾಡಿದ್ದಾರೆ. ವಿಚಾರಗಳನ್ನ ತಿಳಿಸ್ತೀನಿ. ನಮ್ಗೇನಂತಂದ್ರೆ ಈಗ ಈ ಮನೆ ಮಾಲೀಕರು ಪೊಲೀಸ್ ಕುಟುಂಬದವರಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಗೆ ಅನ್ಯಾಯ ಆಗತ್ತೆ ಅಂತ ಒಂದು ಇದಿದೆ. ಆದ್ರಿಂದ ದಯವಿಟ್ಟು ಯಾವುದೇ ಅನ್ಯಾಯ ಆಗದಿರೋ ನಮಗೆ ನ್ಯಾಯ ಕೊಡಿಸ್ಬೇಕಂತ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ.